ಹೀಗಾಗಿ ಇದನ್ನೆಲ್ಲ ವಿಚಾರ ಮಾಡಿ ಈ 100 ವರ್ಷಗಳಿಂದ ಲಿಯೋ ಟಾಲ್ಸ್ಟಾಯ್ ಅವರು ಇದನ್ನ ಹೇಳ್ತಾ ಇದ್ರು. ಅದನ್ನು ಅಭ್ಯಾಸ ಮಾಡಿದಂಥ ಗಾಂಧೀಜಿಯವರು ಹೋಗ್ಬೇಕು ಸರಿ ಐತಿ ಅಂತೇಳಿ ಈ ದಿಶೆಯಲ್ಲಿ ಹೋಗ್ಬೇಕಂತ ಬಯಸಿದ್ರು. ಆದರೆ ದುರಂತ ಏನಪ್ಪ ಅಂತಂದ್ರೆ ಇವತ್ತು ನಾವು ಗಾಂಧೀಜಿಯವ್ರನ್ನ ಓಲ್ಡ್ ಮಾಡೆಲ್ ರೀ ಅವ್ರು ಅಂಥೇಳಿ ನಾವು ಭಾಳ ಮಾಡರ್ನ್ ಮಾಡೋದವ್ರು ಅಂಥೇಳಿ ಇವತ್ತು ನಾವು ಏನಪ್ಪ ಅಂತಂದ್ರೆ ಬಡತನ ಎದುರಿಸುವಂಥದ್ದು, ನಿರುದ್ಯೋಗ ಎದುರಿಸುವಂಥದ್ದು. ಇವತ್ತು ನೋಡಿ ನಿರುದ್ಯೋಗ ಎಷ್ಟು ಪಡಂಭೂತವಾಗಿ ಬೆಳೆದ್ಬಿಟ್ಟೈತೆ ನಮ್ಮಲ್ಲಿ ಅಂದರೆ ನಾವೆಲ್ಲರೂ ಇವತ್ತೆಲ್ಲ IAS ಆಗ್ಬೇಕಂತೀವಿ, ಎಲ್ಲರೂ KS ಆಗ್ಬೇಕಂತೀವಿ, ಎಲ್ಲರೂ ಡಾಕ್ಟರ್ಸ್ ಆಗ್ಬೇಕಂತೀವಿ, ಎಲ್ಲರೂ ಇಂಜಿನಿಯರ್ಗಳು ಆಗ್ಬೇಕಂತ ಹೇಳ್ತೀವಿ, ಎಲ್ಲರೂ ಲಾಯರ್ಗಳು ಆಗ್ಬೇಕಂತೀವಿ, ದೊಡ್ಡ ಪ್ರಸಿದ್ಧ ಲಾಯರ್ಗಳು ಆಗ್ಬೇಕಂತೀವಿ. ಆದರೆ ಇದು ಎಷ್ಟು ಜನರಿಗೆ ಮಾಡ್ಲಿಕ್ಕೆ ಸಾಧ್ಯದ? ಎಷ್ಟು ಜನರಿಗೆ ಅವ್ರಿಗೆ ಎಲ್ಲರೂ ಲಾಯರ್ಗಿರಿ ಕಲಿಯೋಕ್ಕೆ ಸಾಧ್ಯದನ? ಎಲ್ಲರೂ MBBS ಮಾಡ್ಲಿಕ್ಕೆ ಸಾಧ್ಯದ? ಎಲ್ಲರೂ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಸಾಧ್ಯದನ? ಸಾಧ್ಯ ಇಲ್ಲ. ಮತ್ತು ಅದು ಮಾಡೋದು ಸುಲಭ ಸಾಧ್ಯವಿಲ್ಲ, ಸುಲಭ ಈಸಿಯಾಗಿ ಇಲ್ಲ ಕಷ್ಟ ಸಾಧ್ಯ. ಅದರಲ್ಲಂತೂ ಬಡವರ ಮಕ್ಕಳ, ಮಧ್ಯಮ ವರ್ಗದವ್ರ ಮಕ್ಕಳ ಇವೆಲ್ಲ MBBS ಇನ್ನುಳಿದ ಯಾವುದೇ ಒಂದು ಎಕ್ಸಾಮ್ ಪಾಸ್ ಆಗೋದು ಕನಸಿನ ಮಾತಾಯಿದೆ. ಇವತ್ತು ನೋಡಿರಿ ನೀಟದಲ್ಲಿ ಪೇಪರ್ ಲೀಕೋ ಮತ್ತೇನೋ ಹಾಗೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದು ನಿಂತದ್ದು. ಇದಕ್ಕೆ ನಾವೇ ಮಾಡ್ಕೊಂಡಂಥ ಇವೆಲ್ಲ ಅಪರಾಧಿಯ ಹೆಜ್ಜೆಗಳು ಅಂತೇಳಿ. ಅದಕ್ಕೆ ಇದು ಬದಲಾಗ್ತದನ ಅಂತೇಳಿ ಮೋಸ್ಟ್ಲಿ ಇದು ಬದಲಿನಂದ್ರೆ ರೆವಲ್ಯೂಷನ್ ಆಗಬೇಕು ಅನ್ನೋಂಥ ಮನಸ್ಸದು. ಬಟ್ ಬದಲಾಗಬಹುದು ಅನ್ನುವಂಥ ದೂರದ ಆಸೆ. ಯಾಕಂತಂದ್ರೆ ಮನುಷ್ಯ ಆಶಾವಾದಿ. ಮತ್ತು ಇದು ಏನಪ್ಪ ಅಂತಂದ್ರೆ ರೆವಲ್ಯೂಷನ್ ಅಲ್ಲ, ಎವಲ್ಯೂಷನ್, ವಿಕಾಸವಾದ ನೆಲೆಗಟ್ಟಲೆ ಇದು ಆಗ್ಬೋದು ಅನ್ನೋ ತರ್ಕ. ಯಾಕಂದರೆ ಇವತ್ತು ಉದ್ಯೋಗ ಇಲ್ಲಲ್ರಿ, ಏನಾದರೂ ಮಾಡಲೇಬೇಕು. ಏನು ಮಾಡೋದು ಉದ್ಯೋಗ? ಇವತ್ತು ಏನು ಕಲಿಯೋದು? ಕಂಪ್ಯೂಟರ್ ಕಲಿಯೋದು ಮತ್ತೊಂದು. ಇವತ್ತು ನೋಡಿ ನಮ್ಮ ಮುಖ್ಯಮಂತ್ರಿಗಳು AI ಕಲೀರಿ ಅಂತ 2 ಜನಕ್ಕೆ AI ಕಲಿತು ಏನು ಮಾಡೋದ್ರ? 2 ಲಕ್ಷ ಜನರು AI ಟ್ರೈನಿಂಗ್ ಕೊಡ್ತೀರಿ. AI ಮತ್ತೊಂದು 2 ಲಕ್ಷ ಮಂದಿ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದು. AI ಸಾಧ್ಯದೇನು? ಇಲ್ಲ. ಮತ್ತು ಕೆಲವು ಜನಕ್ಕೆ ಮಾತ್ರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದು. ಅದರಿಂದ ನಮ್ಮ ದೇಶದ ನಿರುದ್ಯೋಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬಡತನ ಹೆಚ್ಚಾಗ್ತದೆ ವಿನ ನಿರುದ್ಯೋಗ ಹೆಚ್ಚಾಗ್ತದೆ ಮತ್ತೊಂದಿಲ್ಲ. ನಮ್ಮ ಉದ್ಯೋಗಗಳು ಕ್ಷೇತ್ರಗಳು ಅತ್ಯಂತ ಪ್ರಮುಖವಾಗಿ 3. ಮೊದಲನೇದಾಗಿ ಕೃಷಿ, ಎರಡನೇದಾಗಿ ಏನಪ್ಪ ಅಂತಂದ್ರೆ ಹತ್ತಿ, ಬಟ್ಟೆ ಬೇಕು ನಮ್ಮ ಮೈ ಸುಡೋಕ್ಕಾಗಿ ಅದು ನಾವು ಮಾಡಲಿಲ್ಲ ಅದನ್ನು. ಅದು 3ನೇದು ಎಣ್ಣೆ, ಅಂದ್ರೆ ತಿನ್ನು ಎಣ್ಣೆ ಕಾಳುಗಳನ್ನು ಬೆಳೆದು ನಾವು ಇವತ್ತೇನಾದರೂ ಏನಪ್ಪ ಅಂತ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ದಾರಿ ಮಾಡ್ಕೊಂಡಿದ್ರೆ ಇವತ್ತಿನ ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ಇವತ್ತಿನ ನೋವಿನ ಸ್ಥಿತಿಗಳು ಬರ್ತಾ ಇರಲಿಲ್ಲ. ನಿರುದ್ಯೋಗ ಸಮಸ್ಯೆ ನಮ್ಮನ್ನು ಕಾಡ್ತಾ ಇರಲಿಲ್ಲ. ಈ ಕೆಲವು ಏನೇ ಬಿಟ್ಟದ್ದು ಈ ದೇಶದಲ್ಲಿ ಒಂದು ಕಡೆ ಅತ್ಯಂತ ಶ್ರೀಮಂತ ಒಂದು ಕಡೆ ಹೋಗ್ಬಿಟ್ರು, ಮಿಡ್ಲ್ ವರ್ಗ ಒಂದಿರ್ತದೆ. ಇದು ಬಡ ಮತ್ತು ಈ ಒಂದು ಹೈಯರ್ ಕ್ಲಾಸ್ ಮಧ್ಯೆ ಒಂದು ಸಣ್ಣ